ಮಹಿಳೆ ಮೇಲೆ ಹಲ್ಲೆ ಅವಾಚ್ಯ ಪದಗಳಿಂದ ನಿಂದಿಸಿದ ಆರೋಪ. ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮಹಿಳೆ ಮೇಲೆ ಹಲ್ಲೆ ನಡೆಸಿ ಅವಾಚ್ಯ ಪದಗಳಿಂದ ನಿಂದಿಸಿದಂತಹ ಆರೋಪ ವಿಚಾರಕ್ಕೆ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಪ್ರತಿಕ್ರಿಯಿಸಿದ್ದಾರೆ. ಎಚ್ಎಂ ರೇವಣ್ಣ ಅವರಿಗೆ ಪತ್ರ ಬರೀತೀವಿ, ಅವರು ಉತ್ತರವನ್ನ ಕೊಡಬಹುದು. ಪೊಲೀಸರು ಸರಿಯಾಗಿ ಸ್ಪಂದಿಸಿಲ್ಲ ಅಂತ ನಂದಿನಿ ಹೇಳಿದ್ದಾರೆ. ಮಹಿಳಾ ಆಯೋಗ ಸಂಬಂಧಪಟ್ಟಂತಹ ಡಿಸಿಪಿಗೆ ಪತ್ರ ಬರೆಯುತ್ತೆ. ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಮಾಡೋ ಹಾಗಿಲ್ಲ. ಕಾನೂನು ಚೌಕಟ್ಟಿನಲ್ಲಿ ಏನು ಮಾಡಬೇಕು ಅದನ್ನ ಮಾಡ್ತೀವಿ. ಎಚ್ಎಂ ರೇವಣ್ಣನೇ ಆಗಿರಲಿ ಅಥವಾ ಇನ್ನು ಯಾರೇ ಆಗಿರಲಿ, ತಪ್ಪು ಮಾಡಿದ್ರೆ ತಪ್ಪೇ ಅದು. ಎಚ್ಎಂ ರೇವಣ್ಣ ಅವರಿಗೆ ಪತ್ರ ಬರೆದು ಪ್ರತಿಕ್ರಿಯೆಯನ್ನ ಕೇಳ್ತೀನಿ ಅಂತ ನಾಗಲಕ್ಷ್ಮಿ ಚೌಧರಿ ಹೇಳಿದ್ದಾರೆ. ಹಾಗೆ ಕೇಂದ್ರ ವಿಭಾಗದ ಡಿಸಿಪಿ ಶೇಖರ್ ಅವರಿಗೆ ಕರೆ ಮಾಡಿ ಮಾಹಿತಿಯನ್ನ ಸಂಗ್ರಹಿಸಿದ್ದೇನೆ. ಕೇಸ್ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ, ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ. ಅವಾಚ್ಯ ಶಬ್ದ ಯೂಸ್ ಮಾಡಿದ್ದಾರೆ. ಆಮೇಲೆ ದಲಿತ ಮಹಿಳೆಯಾದ ನಾನು ನ್ಯಾಯಕ್ಕೆ ಬಂದಿದ್ದೇನೆ, ಹಲ್ಲೆ ಮಾಡಿದ್ದಾರೆ ನನ್ನ ಮೇಲೆ, ದೌರ್ಜನ್ಯ ಹಾಗೂ ಅವಾಚ್ಯ ಶಬ್ದಗಳನ್ನ ನಿಂದಿಸಿದ್ದಾರೆ ಅಂತ ಹೇಳಿ ನನಗೆ ನಂದಿನಿ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಾನು ಇದನ್ನ ಖಂಡಿತವಾಗ್ಲೂ ಈಗಲೇ ನಮ್ಮ ಹೈಗ್ರೌಂಡ್ ಸ್ಟೇಷನ್ ಅವಾಚ್ಯ ಶಬ್ದ ಯೂಸ್ ಮಾಡಿದ್ದಾರೆ. ಆಮೇಲೆ ದಲಿತ ಮಹಿಳೆಯಾದ ನಾನು ನ್ಯಾಯಕ್ಕೆ ಬಂದಿದ್ದೇನೆ, ಹಲ್ಲೆ ಮಾಡಿದ್ದಾರೆ ನನ್ನ ಮೇಲೆ, ದೌರ್ಜನ್ಯ ಹಾಗೂ ಅವಾಚ್ಯ ಶಬ್ದಗಳನ್ನ ನಿಂದಿಸಿದ್ದಾರೆ ಅಂತ ಹೇಳಿ ನನಗೆ ನಂದಿನಿ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಾನು ಇದನ್ನ ಖಂಡಿತವಾಗ್ಲೂ ಈಗಲೇ ನಮ್ಮ ಹೈಗ್ರೌಂಡ್ ಸ್ಟೇಷನ್ ಅವಾಚ್ಯ ಶಬ್ದ ಕಳಿಸ್ಬೇಕಾಗುತ್ತೆ. ನೋಡ್ರಿ ಓಕೆ ಒಂದು ನಿಮಿಷ, ಒಂದು ಸೆಕೆಂಡು. ಇದು ನಾನು ಕಳಿಸ್ತೀನಿ ರಾಹುಲ್ ಗಾಂಧಿಗೆ ಎಕ್ಸ್ಪ್ಲೇನ್ ಮಾಡಿ. ನಾನು ಕಳಿಸ್ಬೇಕಾಗುತ್ತೆ. ನೋಡಿ ಓಕೆ ಒಂದು ನಿಮಿಷ, ಒಂದು ಸೆಕೆಂಡು. ಇದು ನಾನು ಕಳಿಸ್ತೀನಿ ರಾಹುಲ್ ಗಾಂಧಿಗೆ ಎಕ್ಸ್ಪ್ಲೇನ್ ಮಾಡಿ. ನಾನು ಕಳಿಸ್ಬೇಕಾಗುತ್ತೆ. ನೋಡಿ ಓಕೆ ಒಂದು ನಿಮಿಷ, ಒಂದು ಸೆಕೆಂಡು. ಇದು ನಾನು ಕಳಿಸ್ತೀನಿ ರಾಹುಲ್ ಗಾಂಧಿಗೆ ಎಕ್ಸ್ಪ್ಲೇನ್ ಮಾಡಿ. ನಾನು ಕಳಿಸ್ಬೇಕಾಗುತ್ತೆ. ನೋಡಿ, ನಾನು ಕಳಿಸ್ಬೇಕಾಗತ್ತೆ ಇದನ್ನ ಅಂತ ಹೇಳ್ತಾರೆ. ಅಲ್ಲಿ ಎಚ್ಎಂ ರೇವಣ್ಣ ಅವರು ಹೋಗೆ ಅನ್ನುವಂಥ ಪದವನ್ನ ಬಳಸ್ತಾರೆ. ಅವ್ರು 1 ಸೆಕೆಂಡು, ನೀವು ಹೋಗೆ ಅನ್ನೋ ಪದ ಎಲ್ಲ ಬಳಸಬೇಡಿ, ನಾನು ರಾಹುಲ್ ಗಾಂಧಿ ಅವ್ರಿಗೆ ಇದನ್ನ ಕಳಿಸಿ ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ ಅಂತ ಹೇಳ್ತಾರೆ. ಸೊ ಹೀಗಾಗಿ ನಮ್ಮ ಪ್ರತಿನಿಧಿ ನಂದಿನಿ ಅವರ ಜೊತೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಮಾತನಾಡಿಸಿದ್ದಾರೆ. ಕೇಳಿಸ್ಕೊಳ್ಳೋಣ ನಂದಿನಿ ಏನು ಮಾತನಾಡಿದ್ದಾರೆ ಅಂತ. ಮಾಜಿ ಸಚಿವ ಎಚ್ಎಂ ರೇವಣ್ಣ ಅವರನ್ನ ಮೀಟ್ ಮಾಡಕ್ಕೆ ಹೋದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ನ ಪಕ್ಷದಲ್ಲೇ ಗುರುತಿಸಿಕೊಂಡಿರುವಂತಹ ನಂದಿನಿ ನಾಗರಾಜ್ ಅವರ ಮೇಲೆ ಹಲ್ಲೆಯನ್ನು ಮಾಡಿದ್ದಾರೆ ಅಂತ ಹೇಳಿ ಅವರು ಕೂಡ ಒಂದು ಹೈಗ್ರೌಂಡ್ಸ್ ಠಾಣೆಗೆ ದೂರನ್ನು ಕೊಟ್ಟಿದ್ದಾರೆ. ಯಾವ ವಿಚಾರಕ್ಕೆ ಒಂದು ದೂರನ್ನು ಕೊಟ್ಟಿದ್ದಾರೆ, ಏನಾಯಿತು ಅನ್ನೋದ್ರ ಬಗ್ಗೆ ಖುದ್ದು ಅವ್ರ ಹತ್ರನೇ ಕೇಳೋಣ. ಮೇಡಮ್ ನಮಸ್ತೆ. ಸೊ ನಿನ್ನೆ ನೀವು ಎಚ್ಎಂ ರೇವಣ್ಣ ಅವ್ರನ್ನ ಮೀಟ್ ಮಾಡಕ್ಕೆ ಹೋಗಿದ್ದೀನಿ ಅಂತ ಹೇಳಿದ್ರಿ. ಆ ಸಂದರ್ಭದಲ್ಲಿ ನಿಮ್ಮಿಬ್ಬರ ನಡುವೆ ಆದಂತಹ ಒಂದು ಕಾನ್ವರ್ಸೇಷನ್ ಏನಂತ ದೂರು ಕೊಟ್ರಿ ಮೇಡಮ್ ಠಾಣೆಗೆ? ಸರ್, ನಾನು ಮೀಟ್ ಮಾಡೋಕ್ಕೆ ಹೋಗಲಿಲ್ಲ. ನಾನು ಕುಮಾರಕೃಪಾ ಗೆಸ್ಟ್ ಹೌಸಲ್ಲಿ ಊಟ ಮಾಡ್ತಾ ಇದ್ದೆ. ಇವರು ಊಟಕ್ಕೆ ಬಂದಿದ್ರು. ಮತ್ತು ಅಲ್ಲಿ ಯುವ ಸಂಕಲ್ಪ ಕಾರ್ಯಕ್ರಮ ಮುಗಿಸ್ಕೊಂಡು ಬಂದಿದ್ರು. 3 ಗಂಟೆ 30 ನಿಮಿಷದಲ್ಲಿ ಕುಮಾರಕೃಪಾ ಗೆಸ್ಟ್ ಹೌಸ್ ಅಲ್ಲಿ ಆಗಿದ್ದು ಸರ್. ಮೇಡಮ್ ಏನಂತ ಹೇಳಿದ್ರು ನೀವು ಹೋದಂಥ ಸಂದರ್ಭದಲ್ಲಿ? ಯಾವ ವಿಚಾರಕ್ಕೆ ಅವ್ರನ್ನ ನೀವು ಮಾತಾಡಿಸ್ತೀರಿ ಮೇಡಮ್? ನೀವು ವಿಡಿಯೋವನ್ನು ಕೂಡ ಮಾಡ್ಕೊಂಡ್ರಿ ಸರ್. ಇದು ನನಗೆ ಜನವರಿ 3ನೇ ತಾರೀಕು ಅವರು ಒಂದು ಟೆಂಡರ್ ವಿಚಾರವಾಗಿ ಚಂದ್ರಶೇಖರ್ ಅಂತ ಇದ್ದಾರೆ, ಕುರುಬರ ಸಂಘದ ಅಧ್ಯಕ್ಷರು ಮೈಸೂರಿನವರು, ಅವ್ರ ವಿಚಾರವಾಗಿ ನನಗೆ ಕಾಲ್ ಮಾಡಿದ್ರು. ಯಾಕಂದರೆ ಎಚ್ ಎಂ ರೇವಣ್ಣ ಅವ್ರಿಗೂ ನನಗೂ ಯಾವುದೇ ರೀತಿ ನೇರ ಸಂಪರ್ಕ ಇಲ್ಲ. ಅವರು ನಮಗೆ ಪೇಮೆಂಟ್ ಕೊಡಬೇಕಾಗಿತ್ತು. ನಾವು ಕೆಲಸ ಮಾಡಿದ್ವಿ. ಪೇಮೆಂಟ್ ಕೊಡೋಕ್ಕಾಗ್ದಿರ ಅವರು ಬೆದರಿಕೆ ಕರೆನ ಎಚ್ ಎಂ ರೇವಣ್ಣ ಕಡೆಯಿಂದ ಫೋನ್ ಮಾಡಿಸಿದ್ರು. ಒಂದು 4ನೇ ತಾರೀಕು ಜನವರಿ 9 ಗಂಟೆ 45 ನಿಮಿಷಕ್ಕೆ ನನಗೆ ರೇವಣ್ಣ ಕಾಲ್ ಮಾಡಿಬಿಟ್ಟು ಅವರು ದುಡ್ಡು ಕೊಡೋದಕ್ಕಾಗಲ್ಲ, ನೀನು ಬಿಟ್ಬಿಡು ಅಂತ ಹೇಳಿದ್ರು. ಅದಕ್ಕೆ ನಾವು 80% ಕೆಲಸ ಮಾಡಿಸಿದ್ವಿ, ನಮ್ಮ ದುಡ್ಡು ಹಾಕಿದ್ದೀವಿ, ಯಾರು ಕೊಡ್ತಾರೆ, ನಮಗೆ ದುಡ್ಡು ವಸೂಲಿ ಮಾಡಿಕೊಡಿ ಅಂತ ಹೇಳಿದೆ. ನಿಮಗೂ ಇದಕ್ಕೂ ಸಂಬಂಧ ಇಲ್ಲ, ನಾವು ಚಂದ್ರಶೇಖರ್ಗೆ ಕೆಲಸ ಕೊಟ್ಟರು, ಅವ್ರು ಕೊಟ್ಟಿದ್ದಾರೆ, ನಾವು ಅವ್ರ ಹತ್ರ ಮಾತಾಡ್ಕೊತೀವಿ, ನೀವೇನಕ್ಕೆ ಇಂಟರ್ಫಿಯರ್ ಆಗ್ತೀರಾ ಅಂತ ಕೇಳಿದೆ ನಾನು. ಆಮೇಲೆ ನೀನು ಈ ಥರ ಎಲ್ಲ ಮಾಡಬಾರ್ದು, ಇದು ಕಮ್ ಜಾತಿಯವರು, ನೀವು ನಿಮಗೆಲ್ಲ ಏನಕ್ಕೆ ಇದೆಲ್ಲ ಲಾಯಕು ಟೆಂಡರು ಅಂತೆಲ್ಲ ಬೈದರು ನನಗೆ. ಅದಾದಮೇಲೆ ನಾನು ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೂ ಅದನ್ನು ಕಳಿಸಿದ್ದೀನಿ. ಪುಟಗೋಸಿ ಅಂತ ಎಲ್ಲ ಯೂಸ್ ಮಾಡಿರೋದನ್ನೆಲ್ಲ ಕಳಿಸಿದ್ದೀನಿ. ಮತ್ತು ರಾಹುಲ್ ಗಾಂಧಿ ಅವ್ರಿಗೂ ಇಮೇಲ್ ಮುಖಾಂತರ ಕಂಪ್ಲೇಂಟ್ ಕೊಟ್ಟೆ. ಮತ್ತು ಇಲ್ಲಿ KPCC ಅವ್ರಿಗೆ GC ಚಂದ್ರಶೇಖರ್ ಅವ್ರಿಗೂ ಕಾಲ್ ಮಾಡಿ ವರ್ಬಲ್ ಆಗಿ ದೂರು ಕೊಟ್ವಿ. ಆದರೆ ಯಾವುದೇ ರೀತಿ ಆ್ಯಕ್ಷನ್ ತೊಗೊಂಡಿಲ್ಲ. ಓಕೆ, ಯಾಕಂದರೆ ಸೇಮ್ ಕಾಂಗ್ರೆಸ್ ಪಕ್ಷದಲ್ಲೇ ವರ್ಕ್ ಮಾಡೋದ್ರಿಂದ ಓಕೆ ಫೈನ್, ನಾವು ಯಾಕಂದರೆ ದೊಡ್ಡದಾಗಿ ಮಾಡ್ಕೊಬಾರ್ದು, ಅದು ಬೇರೆ ಪಕ್ಷಕ್ಕೆ ಆಹಾರ ಆಗುತ್ತೆ ಅಂತ ನಾವು ಬಿಟ್ವಿ. ಬಟ್ ನಿನ್ನೆ ಅವರು ನಾನು ಊಟಕ್ಕೆ ಹೋಗಿದಾಗ ನೇರವಾಗಿ ಬೇರೆ ವಿಚಾರ, ನನ್ನ ವಿಚಾರನೂ ಬಂತು, ಬೇರೆ ವಿಚಾರಗಳು ಮಾತಾಡ್ತಾ ಇದ್ರು. ಅವಾಗ ನಾನೇ ನಂದಿನಿ ನಾಗರಾಜ್ ಹೇಳಿ ಇಲ್ಲ ಇದ್ದೀನಿ ಅಂತ ಹೇಳಿ ನಾನು ಹೋದೆ ಅವ್ರನ್ನ ಮೀಟ್ ಮಾಡೋಕ್ಕೆ.
ಆಮೇಲೆ ಮೀಟ್ ಮಾಡಿದಾಗ ನಾನು ಮೀಟ್ ಮಾಡಿ ಇವಾಗ ನಂದಿನಿ ನಾಗರಾಜ್ ನಾನೇ ಇವಾಗ ಈ ಥರ ಶಬ್ದ ಬಳಕೆ ಮಾಡಿದ್ರೆ ಅಂತ ಹೇಳಿದಾಗ, ಯಾಕಂದ್ರೆ ಅವ್ರು ನೆಕ್ಸ್ಟ್ ಉತ್ತರ ಏನಿರುತ್ತೆ ಅಂದರೆ ಕೆಟ್ಟ ಪದಗಳೇ ಬಳಸ್ತಾರೆ ಅಂತ ನನ್ನ ಸೇಫ್ಗೋಸ್ಕರ ನಾನು ವಿಡಿಯೋ ಮಾಡಿಕೊಂಡೆ. ಆಮೇಲೆ ಏಕಾಏಕಿ ಹಲ್ಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟರು. ನನಗೆ ಹಲ್ಲೆ ಮಾಡ್ತಾರೆ ಮತ್ತು ಇದು ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ. ಮತ್ತು ಬೆರಳನ್ನು ತೋರಿಸಿದ್ದಾರೆ. ಮತ್ತು ಅವ್ರ ಎದುರುಗಡೆ ಕುತ್ಕೊಂಡಿರೋ ವ್ಯಕ್ತಿ ಹೆಸರು ನನಗೆ ಗೊತ್ತಿಲ್ಲ. ಉಗ್ರಪ್ಪ ಅವರಿದ್ರು. ಉಗ್ರಪ್ಪ ನಾನು ನೋಡಿದ್ದೀನಿ. ಬೇರೆ ಇನ್ನೂ ಇಬ್ಬರು ವ್ಯಕ್ತಿಗಳಿದ್ರು. ಅವರು ಸಹ ಬೆರಳು ತೋರಿಸಿದ್ದಾರೆ. ಮತ್ತು ಫಸ್ಟು ಕತ್ತಿಡ್ದು ಆಚೆಗೆ ದಬ್ಬು ಇವಳನ್ನ ಅಂತ ಹೇಳಿದ್ದಾರೆ. ಈ ಪದಗಳು ಎಷ್ಟು ಸರಿ? ಮತ್ತು ಹೆಣ್ಮಕ್ಳಿಗೆ ರಕ್ಷಣೆ ಕೊಡೋದು ಕಾಂಗ್ರೆಸ್ ಪಕ್ಷ ಇದೇನಾ ಹೆಣ್ಮಕ್ಳಿಗೆ ರಕ್ಷಣೆ ಕೊಡೋದು? ಮೇಡಮ್, ಈಗ ಬಿಜೆಪಿ ಅವರು ಯಾರೋ ನಿಮಗೆ ಧಮಕಿ ಆಗ್ತಾ ಇದ್ದಾರೆ ಅಂತ ಹೇಳಿದ್ರೆ, ಬಿಜೆಪಿ ಅವರು ಯಾಕೆ ಮೇಡಮ್ ನಿಮಗೆ ಧಮಕಿ ಆಗಬೇಕು? ಸರ್, ಇವಾಗ ರೇವಣ್ಣ ಅವ್ರ ಫಾಲೋವರ್ಸ್ ಯಾರು? ರೇವಣ್ಣ ಅವರೇ ನಂಬರ್ ಕೊಟ್ಟಿರ್ತಾರೆ. ಇವಾಗ ನಮಗೆ ಗೊತ್ತಿಲ್ಲ ಯಾರಿದ್ದಾರೆ ಅಂತ. ಶೋಭಾ ಕರಂದ್ಲಾಜೆ ಫಾಲೋವರ್ಸ್ ಒಬ್ರು ನಮ್ಮ ಬ್ರದರ್ಗೆ ಬೆಳಗ್ಗೆ ಫೋನ್ ಮಾಡಿದ್ರು, ಆ ಕಂಪ್ಲೇಂಟ್ನ ಮುಂದುವರ್ಸೋದು ಬೇಡ ಅಂತ. ಅದು ಇವಾಗ ರೇವಣ್ಣ ನಂಬರ್ ಕೊಟ್ಟಿರೋದಕ್ಕೆ ತಾನೇ ಇವಾಗ ಫೋನ್ ಮಾಡ್ತಾರೆ ನಮ್ಮ ಬ್ರದರ್ಗೆ. ನನಗೆ ಕಾಲ್ ಬಂದಿಲ್ಲ, ನಮ್ಮ ಬ್ರದರ್ಗೆ ಕಾಲ್ ಬಂದಿದೆ. ಮಾಜಿ ಅವರು ಜಿಲ್ಲಾ ಪಂಚಾಯತ್ ಪ್ರೆಸಿಡೆಂಟ್ ಆಗಿದ್ರು ಸರ್, ಕಕ್ಲಿಪುರ. ರೇವಣ್ಣ ಅವರು ಫಾಲೋವರ್ ಅವರು. ಇವಿಷ್ಟು ನಂದಿನಿ ನಾಗರಾಜ್ ಅವರ ಮಾತುಗಳು. ಕ್ಯಾಮರಾ ಪರ್ಸನ್ ಪ್ರಶಾಂತ್ ಜೊತೆ ವೆಂಕಟೇಶ್, ಪವರ್ ಟಿವಿ, ಬೆಂಗಳೂರು.